ಬೀದರ್ ನಲ್ಲಿ ಕೂಡ ಸಹಸ್ರಲಿಂಗಗಳಿದ್ದಂತ ದೇವಸ್ಥಾನ ಅದಂದ್ರು ನಂಬ್ತ್ರಿ. ಜೈ ಶ್ರೀರಾಮ್ರೆಲ್ಲ ಉತ್ತರ ಕರ್ನಾಟಕ ಮಂದಿಗ. ಇವತ್ತು ನಾವು ಬಂದಿದ್ದು ಬೀದರ್ ಜಿಲ್ಲೆಯ ಚೌಳಿ ಗ್ರಾಮಕ್ಕೆ. ಚೌಳಿ ಗ್ರಾಮವು ಬೀದರಿಂದ ಬರೀ 4 ಕಿಲೋಮೀಟರ್ ದೂರದ ಬರ್ತದ. ಇನ್ನು ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ, ಈ ದೈತ್ಯಾಕಾರದ ದೇವಸ್ಥಾನವು ಸ್ವಯಂ ಶ್ರೀ ಸದ್ಗುರು ಗಣೇಶ್ವರ ಅವಧೂತರೆ ಸ್ವಯಂ ಅವರ ವೆಚ್ಚದಿಂದ ಕಟ್ಟಿಸಿದ್ದ ಅಂತ ಹೇಳ್ತಾರ. ಈ ಸದ್ಗುರು ಗಣೇಶ್ವರ ಅವಧೂತ ಅಪ್ಪಾಜಿಗಳು ಯಾರು, ಅವ್ರು ಎಲ್ಲಿಂದ ಬಂದರಂದ್ರ, ಶ್ರೀಗಳು ಮೂಲತಃ ಶ್ರೀಶೈಲಂನ ನಿವಾಸಿಯಾಗಿರ್ತಾರ. ಅವರ ತಮ್ಮ 15ನೇ ವಯಸ್ಸಿನಲ್ಲಿ ಅವರು ಬೀದರ್ಗೆ ಬರ್ತಾರ. ಬೀದರ್ ಗ್ರಾಮಕ್ಕೆ ಬಂದ ನಂತರ 1 ವರ್ಷ ಬೀದರ್ ನಲ್ಲಿರುವ ಗುಂಪಾದಲ್ಲಿ ಅನುಷ್ಠಾನ ಮಾಡಿ ನಂತರ ಚೌಳಿ ಗ್ರಾಮಕ್ಕೆ ಬರ್ತಾರ. ಬಂದ ನಂತರ ಅವರೇ ಸ್ವಯಂ ಎದುರುಗಡೆ ನಿಂತು ಈ ಅದ್ಭುತವಾದ ದೇವಸ್ಥಾನವನ್ನ ಕಟ್ಟಿಸ್ಕೊಡ್ತಾರ. ಆದರೆ ನಮ್ಗೆ ಈಗ ಗಣೇಶ್ವರ ಅಪ್ಪಾಜಿ ಅವರು ನೋಡ್ಲಕ್ ಸಿಗೋದಿಲ್ಲ. ಯಾಕಂದ್ರೆ ಅವರ 45ನೇ ವಯಸ್ಸಿನಾಗ ಅವರ ದೇಹ ತ್ಯಾಗ ಮಾಡ್ತಾರ. ಅದು ಕೂಡ ಇದೇ ದೇವಸ್ಥಾನದಾಗ. ಬರೀ ಇಷ್ಟೇ ಇಲ್ಲದೆ ಈ ದೇವಸ್ಥಾನದಲ್ಲಿ ನಮಗೆ 1,000 ಲಿಂಗಗಳು ನೋಡ್ಲಕ್ ದೊರೀತಾವ. ಹಾಗೆ ಸುಮಾರು ದೇವಿ ದೇವತೆಗಳ ಸ್ಮಾರಕ ಸಹ ನೋಡ್ಲಕ್ ಸಿಗ್ತಾವ. ಈ ದೇವಸ್ಥಾನದ ಜಾತ್ರೆ ಯಾವಾಗ ಆಗ್ತದ ಅಂದ್ರೆ, ಯುಗಾದಿ ಮುಗಿದಂತ 5 ದಿವಸಕ್ಕೆ ಈ ದೇವಸ್ಥಾನದ ಜಾತ್ರೆ ಆಗ್ತದ. ಈ ತರಹದ ಮತ್ತೊಂದು ದೇವಸ್ಥಾನ ನಮ್ಮ ಉತ್ತರ ಕರ್ನಾಟಕ ಭಾಗದ ನೋಡ್ಲಕ್ ಸಿಗಲ್ಲ. ಸೊ ನಿಮ್ಗ ಮತ್ತೆ ನಿಮ್ ಫ್ಯಾಮಿಲಿಗೆ 1 ಡೇ ಪಿಕ್ನಿಕ್ ಸಲುವಾಗಿ ಹೇಳಿ ಮಾಡಿಸಿದಂತ ಪ್ಲೇಸ್ ಇದು. ನಿಮ್ಗೇನ್ರ ನಮ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಫಾಲೋ ಮಾಡ್ರಿ, ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಶೇರ್ ಮಾಡ್ರಿ. ಮತ್ ಸಿಗಾರ ಮುಂದೆ ನೋಡಿದ. ಜೈ ಶ್ರೀರಾಮ್, ವಂದೇ ಮಾತರಂ.